ಇನ್ನು ಮೈಸೂರು ಜಿಲ್ಲಾದ್ಯಂತ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಘೋಷಿಸಿದ್ದಾರೆ, ಆದೇಶವನ್ನು ಕೊಟ್ಟಿದ್ದಾರೆ. ಮೈಸೂರು ಜಿಲ್ಲೆಯ ಜನ ಟಿವಿ ನೋಡ್ತಾ ಇದ್ರೆ ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆ ಇದೆ. ಸೊ ಮನೇಲಿರಿ, ರಿಸ್ಕ್ ತೊಗೊಳೋದಕ್ಕೆ ಹೋಗಬೇಡಿ, ವಿನಾಕಾರಣ ಟ್ರಿಪ್ಪು, ವೆದರ್ ಚೆನ್ನಾಗಿದೆ, ಲಾಂಗ್ ಡ್ರೈವ್ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಳ್ಬೇಡಿ. ಬಿಕಾಸ್ ಫಜೀತಿಗಳಾಗುತ್ತೆ. ತುಂಬ ಜನ ಜಾಲಿ ಟ್ರಿಪ್ ಮಾಡೋದಕ್ಕೆ ಹೋದವರೇ ಹೆಣವಾಗ್ತಾ ಇರುವಂಥ ಅನೇಕ ಸಂದರ್ಭವನ್ನು ಈ ರೀತಿ ಪ್ರಕೃತಿ ಮುನಿಸಿನ ಸಂದರ್ಭದಲ್ಲಿ ಅಥವಾ ಚಂಡಮಾರುತದ ಸಂದರ್ಭದಲ್ಲಿ ನಾವು ನೋಡಿರ್ತೀವಿ. ಸೊ ರಿಸ್ಕ್ ತೊಗೊಳ್ಬೇಡಿ. ಮಂಡ್ಯ ವಿಚಾರದಲ್ಲಿ ಏನಿದೆ ಡೀಟೇಲ್ಸು? ಮಂಡ್ಯಗೂ ಕೂಡ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿದೆ. ಮಂಡ್ಯ ಜಿಲ್ಲಾದ್ಯಂತ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಕೋಲಾರ, ಮೈಸೂರು, ಮಂಡ್ಯ, ಚಿಕ್ಕಬಳ್ಳಾಪುರ ಇಲ್ಲೂ ಕೂಡ ರಜೆಯನ್ನ ಘೋಷಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಆದೇಶವನ್ನು ಕೊಟ್ಟಿದ್ದಾರೆ. ಮಂಡ್ಯಕ್ಕೂ ಕೂಡ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಟ್ಟಿರೋದ್ರಿಂದ ಮತ್ತು ಇಲ್ಲೂ ವ್ಯಾಪಕವಾಗಿ ಮಳೆ ಆಗೋದ್ರಿಂದ ಮಂಡ್ಯಕ್ಕೆ ತಾಗಿಕೊಂಡಿರುವಂತಹ ಜಿಲ್ಲೆಯಲ್ಲಿ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಮುಂಜಾಗ್ರತಾ ಕ್ರಮವನ್ನು ವಹಿಸೋದು ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟ ವಿಚಾರ ಆಗಿರುತ್ತೆ. ಇನ್ನೊಂದು ಕಡೆಗೆ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ನೀರಿನ ರಭಸ, ಕೃತಕ ನೆರೆಯ ಸನ್ನಿವೇಶವನ್ನು ಹೆಂಗೆ ಬೇರೆ ಬೇರೆ ಕಡೆಗಳಲ್ಲಿ ಫೆಂಗಲ್ನ ಕಾರಣಕ್ಕೋಸ್ಕರ ಉಂಟು ಮಾಡಿದೆ ಅಂತ ಹೇಳಿ. ಸೊ ಇಂಥ ರಿಸ್ಕ್ ಬೇಡ ಅಂತ ಹೇಳಿ ಮಂಡ್ಯದಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಿರೋದು ಗೊತ್ತಾಗ್ತಾ ಇದೆ. ಈ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಇದೆಯಲ್ಲ, ಅದು ಕರುನಾಡಿಗೂ ಕೂಡ ತಟ್ಟಿ ಆಗಿದೆ. ಪ್ರಮುಖವಾಗಿ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ನಮಗೆ ಸಿಗ್ತಾ ಇದೆ. ಕೋಲಾರ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ? ಕೋಲಾರ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾರಿಂದ ರಜೆ ಘೋಷಣೆ ಮಾಡಲಾಗಿದೆ. ಈ ಮೂಲಕ ಮುಂಜಾಗ್ರತಾ ಕ್ರಮಗಳನ್ನು ಅಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮ ಮತ್ತು ಅಹಿತಕರ ಘಟನೆಗಳು ನಡೆಯದಂತೆ ಜಿಲ್ಲಾಧಿಕಾರಿಗಳು ಪ್ರಿಕಾಷನರಿ ಮೆಷರ್ಸ್ ಅನ್ನು ಕೈಗೊಳ್ಳುತ್ತಾ ಇದ್ದಾರೆ ಶಾಲಾ ಕಾಲೇಜಿಗೆ ರಜೆ ಕೊಡೋದರ ಮೂಲಕ. ಕಾರಣ ಕೋಲಾರ ಜಿಲ್ಲೆಯಲ್ಲೂ ಕೂಡ ಎಡಬಿಡದೆ ಮಳೆ ಆಗ್ತಾ ಇದೆ. ಇವತ್ತು ಕೂಡ ಜೋರು ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರೋದ್ರಿಂದ ರಿಸ್ಕ್ ಬೇಡ ಅಂತ ಈ ರೀತಿ ಪ್ರಿಕಾಷನರಿ ಮೆಷರ್ಸ್ ಅನ್ನು ತಗೊಂಡಿದ್ದಾರೆ. ಇನ್ನು ಹೆದ್ದಾರಿಗಳಲ್ಲೂ ಕೂಡ ವಿಪರೀತವಾಗಿ ಅಲ್ಲಿ ಮಳೆ ಆಗ್ತಾ ಇರುವಂತಹ ಸಂದರ್ಭ. ಕೋಲಾರ ಸಾಮಾನ್ಯವಾಗಿ ಬಯಲು ಸೀಮೆಯ ಪ್ರದೇಶ, ಬಟ್ ಈಗ ಮಲೆನಾಡಿನ ರೀತಿ ಅಲ್ಲಿ ವಾತಾವರಣ ಬದಲಾಗಿದೆ. ಸೊ ರಿಸ್ಕ್ ಬೇಡ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಈ ವಾತಾವರಣ ಮತ್ತು ಈ ಪರಿಸ್ಥಿತಿ ಇನ್ನೂ 2-3 ದಿನಗಳು ಮುಂದುವರಿಬಹುದು ಅನ್ನೋದು ಲೆಕ್ಕಾಚಾರ. ಇಷ್ಟು ಮಾತ್ರ ಅಲ್ಲ, ಫೆಂಗಲ್ ಚಂಡಮಾರುತದ ಫಜೀತಿ ಕರುನಾಡಿನ ಕೆಲ ಭಾಗಗಳಲ್ಲಿ ಹೆಂಗಿದೆ? ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ PN ರವೀಂದ್ರ ಅವರು. ಮಳೆ ಹಾಗೂ ವಿಪರೀತ ಚಳಿ ಉಂಟಾಗಿರೋ ಹಿನ್ನೆಲೆಯಲ್ಲಿ ರಜೆ ಘೋಷಣೆ ಆಗಿದೆ. ಚಿಕ್ಕಬಳ್ಳಾಪುರ ಹಿಲ್ ಸ್ಟೇಷನ್ ಅತಿ ಹೆಚ್ಚು ಇರುವಂತಹ ಪ್ರದೇಶ. ಟೆಂಪರೇಚರ್ ಏಕಾಏಕಿ ಡ್ರಾಪ್ ಆಗಿದೆ. ಜನರಿಗೂ ಕೂಡ ಆ ಟೆಂಪರೇಚರ್ ಜೊತೆಗೆ ಕಾಪಪ್ ಮಾಡೋದು ಸಾಧ್ಯ ಆಗ್ತಾ ಇಲ್ಲ. ಮತ್ತು ಆಯಾ ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಸರ್ಕಾರ ಬಿಟ್ಟಿರುತ್ತೆ ಇಂಥ ಪರಿಸ್ಥಿತಿಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ. ಸೊ ಜಿಲ್ಲಾಧಿಕಾರಿಗಳು ಡಿಸೈಡ್ ಮಾಡ್ತಾರೆ ರಜೆ ಕೊಡಬೇಕಾ, ಏನು ಕತೆ, ಹೆಂಗಿದೆ ಸಿಚುವೇಶನ್ ಅಂತ ಎಲ್ಲವನ್ನ ಮಾನಿಟರ್ ಮಾಡಿ ಹವಾಮಾನ ಇಲಾಖೆಯಿಂದ ಮಾಹಿತಿಯನ್ನು ಪಡ್ಕೊಂಡು ಎಷ್ಟು ಮಿಲಿಮೀಟರ್ ಮಳೆ ಆಗ್ಬೋದು ಇವತ್ತು ಮತ್ತು ಎಲ್ಲೆಲ್ಲಿ ಸಮಸ್ಯೆಗಳು ಉದ್ಭವ ಆಗಬಹುದು ಅನ್ನೋದನ್ನೆಲ್ಲ ಅಂದಾಜು ಮಾಡಿಕೊಂಡು ಈ ರೀತಿ ಪ್ರಿಕಾಷನರಿ ಮೆಷರ್ಸನ್ನು ತಗೊಂಡಿದ್ದಾರೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿಗಳು ರಜೆಯನ್ನು ಆ ಜಿಲ್ಲೆಗೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸಿದ್ದಾರೆ.